ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಯಲು ಶೌಚ ಮುಕ್ತ ಗ್ರಾಮವನ್ನ ರಾಜ್ಯವನ್ನ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರು. ಸಾಕಷ್ಟು ಹಣ ಬಿಡುಗಡೆ ಕೂಡ ಆಗಿತ್ತು ಇದಕ್ಕೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ. ಆದರೆ ಇನ್ನೂ ಕೂಡ ಅಂತಹ ಸೌಲಭ್ಯಗಳು ಮರೀಚಿಕೆ ಆಗಿದೆ. ಸ್ವತಃ ಅವರೇ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಹೊಸ ಕ್ಷೇತ್ರ ಬಾದಾಮಿ ಕ್ಷೇತ್ರದಲ್ಲೇನೆ ಶೌಚಾಲಯಕ್ಕೆ ಪರದಾಟ ಪಡ್ತಾ ಇದ್ದಾರೆ ಗ್ರಾಮಸ್ಥರು, ಮಹಿಳೆಯರು ಹಾಗೆ ಮಕ್ಕಳ ಗೋಳನ್ನು ಇಲ್ಲಿ ಕೇಳೋರಿಲ್ಲ. ಒಂದು ಕಡೆ ನೀರಿನ ಅಭಾವ ಬಾದಾಮಿ ಕ್ಷೇತ್ರದಲ್ಲಿ, ಅದರ ಜೊತೆಗೆ ಶೌಚಾಲಯದ ಅಭಾವ. ಇದನ್ನು ಯಾರು ಕೇಳ್ತಾರೆ? ಸೊ ಅವರು ಹೇಳಿದಂಥದ್ದು ಬಯಲು ಶೌಚ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ. ಸಾಕಷ್ಟು ಹಣ ಕೇಂದ್ರದಿಂದ ಹಾಗೆ ರಾಜ್ಯದಿಂದ ಮೂಲ ಸೌಕರ್ಯವನ್ನು ಕಲ್ಪಿಸೋದಕ್ಕೆ ಇದಕ್ಕೆ ಬಿಡುಗಡೆ ಆಗಿತ್ತು ಕಳೆದ ಬಜೆಟ್ನಲ್ಲಿ ಕೂಡ, ಸರ್ಕಾರದ ಬಜೆಟ್ನಲ್ಲಿ. ಸೊ ಇಲ್ಲಿ ಶೌಚಾಲಯ ಕಟ್ಟಿಸೋದಕ್ಕೆ ಸರ್ಕಾರದಿಂದ ಆರ್ಥಿಕ ಸಹಾಯ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿದೆ. ಈ ಊರಿಗೆ ಬರೋದಕ್ಕೆ ಜನನೇ ಹಿಂದೇಟು ಹಾಕ್ತಾರೆ. ಅಂದರೆ ಯಾರಾದರೂ ನೆಂಟರಿಷ್ಟೋ ಅಥವಾ ಬೀಗರು ಯಾರಾದರೂ ಬಂದರೆ, ಸಂಬಂಧಿಕರು ಯಾರಾದರೂ ಬಂದರೆ, ಸೊ ಅವರಿಗೆ ಶೌಚ ಹೋಗೋದಕ್ಕೂ ಕೂಡ ಜಾಗ ಇಲ್ಲ, ಹೆದರ್ತಾರೆ, ಮುಜುಗರ ಪಡ್ತಾರೆ ಆ ಊರಿಗೆ ಬರೋದಕ್ಕೆ ಅಂತ ಆರೋಪ ಮಾಡ್ತಾರೆ. ಸೊ ಒಂದು ಕಡೆ ನೀರಿಗೂ ಕೂಡ ಹಾಹಾಕಾರ, ಮತ್ತೊಂದು ಕಡೆ ಶೌಚಾಲಯ ಇಲ್ಲದಂತಹ ವ್ಯವಸ್ಥೆ ಅಲ್ಲಿನ ಗ್ರಾಮಸ್ಥರದು. ಯಾರು ಹೇಳ್ಕೊಳ್ಬೇಕಾಗಿದ್ರೆ, ಸೊ ಅಲ್ಲಿನ ಜನಪ್ರಿಯ ಶಾಸಕರನ್ನಾಗಿ ಗೆಲ್ಲಿಸಿದಂತಹ ಕೀರ್ತಿ ಬಾದಾಮಿ ಕ್ಷೇತ್ರಕ್ಕೆ ಸಲ್ಲುತ್ತೆ. ಆದರೆ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಾದಾಮಿ ಮತಕ್ಷೇತ್ರದ ಕೆರೂರು ಪಟ್ಟಣದ ಕೋಟೇಶ್ವರ ಕಾಲೋನಿಯಲ್ಲಿ ಶೌಚಕ್ಕೆ ಸೌಲಭ್ಯಗಳೇ ಇಲ್ಲ ಅಂತಂದರೆ ನೋಡ್ತಾ ಇದ್ದೀರಾ TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಇದು ಮಹಿಳೆಯರ ಹಾಗೂ ಮಕ್ಕಳ ಪರಿಸ್ಥಿತಿ. ಸ್ವಾತಂತ್ರ್ಯ ಬಂದು 70 ವರ್ಷಗಳು ಕಳೆದರೂ ಕೂಡ ಇಂತಹ ಸೌಲಭ್ಯವನ್ನು ಅಭಿವೃದ್ಧಿಶೀಲ ಭಾರತ ಅಂತ ಹೇಳ್ಕೊಳ್ತೀವಿ. ಆದರೆ ಈ ರೀತಿಯಾದಂತಹ ಗ್ರಾಮಗಳನ್ನು, ಯಾವ ದುರ್ಗತಿ ಇಲ್ಲಿನ ಜನರಿಗೆ, ಒಂದು ಶೌಚಾಲಯ ಕಟ್ಟಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಆರ್ಥಿಕ ವ್ಯವಸ್ಥೆ ಹಣ ಸಿಗ್ತಾ ಇಲ್ಲ ಅಂತಂದರೆ ಅಷ್ಟಷ್ಟು ಸಾವಿರಾರು ಕೋಟಿ, ಲಕ್ಷ ಕೋಟಿ ಬಜೆಟನ್ನು ಮಾಡಿ ಏನು ಪ್ರಯೋಜನ? ಈ ರೀತಿಯಾಗಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ, ಮಕ್ಕಳು ಪರದಾಡ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಹೆಣ್ಣು ಮಕ್ಕಳಿರ್ತಾರೆ. ಸೊ ಅವರನ್ನು ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದಕ್ಕೆ ಪ್ರತ್ಯಕ್ಷವಾದಂಥ ನಿದರ್ಶನ ಕಾಣಿಸ್ತಾ ಇದೆ. ಇದು ಕೇವಲ ಬಾದಾಮಿ ಕ್ಷೇತ್ರದ ಒಂದೇ ಸಮಸ್ಯೆ ಅಲ್ಲ, ಉತ್ತರ ಕರ್ನಾಟಕದ ಹಲವಾರು ಭಾಗದ ಹಳ್ಳಿಗಳಲ್ಲಿಯೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. CC ರೋಡ್ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಲ್ಲ. 10 ಕಿಲೋಮೀಟರ್ಗಳಿಂದ ಬಿಂದಿಗೆನಲ್ಲಿ ಚಕ್ಕಡಿ ಗಾಡಿನಲ್ಲಿ ಹೊಡ್ಕೊಂಡು ಬರ್ತಾರೆ ನೀರುಗಳನ್ನು. ಆದರೆ ಇಂತಹ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಮರೀಚಿಕೆ ಆಗಿದೆ. ಮುನ್ಸಿಪಾಲ್ಟಿಯರು ಇನ್ನೂವರೆಗೂ ನಾವು ಒದಿವೋ ಇಲ್ಲ ಅಂತ ನೋಡಕ್ಕೆ ಬರುವಲ್ರಿ. ಇಲ್ಲೇ ಆರ್ಸಿ ಹೋದ ಅಭ್ಯರ್ಥಿಗಳು ಇದು ಕಾಲಿನ ನಿಮ್ಮ ಕಾಲಿನ ನಮ್ಮ ಮ್ಯಾಪ್ನಾಗಿಲ್ಲ ಅಂತಾರೆ. ಅಂದ್ರೆ ನಾವು ಕೆರೂರು ನಿವಾಸಿಗಳರ ಹೌದಾ ಅಲ್ಲ ಅನ್ನುವಂಥ ಪ್ರಶ್ನೆ ನಾವು ಅಲ್ಲಿ ಹೋಗಿ ಅಧಿಕಾರಿನ ಕೇಳಿದ್ರೆ, ಅಧಿಕಾರಿ ನೀವು ಮೆಂಬರ್ನ ಆರ್ಸಿ ಕಸಿರಲ್ಲ ಅವ್ನು ಕೇಳ್ರಿ ಅಂತಾರೆ. ಅವ್ನು ಮೆಂಬರ್ನ ಅಂತಕ್ಕೆ ಹೋದ್ರೆ ರೊಕ್ಕ ಕೇಳ್ತಾನಮ್ಮ. ಒಂದೇದಿಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ನೀವು ಬೆಳಗ್ಗೆ ನೋಡಿದ್ರಿ ಅಂತಂದ್ರೆ ಅಸಹ್ಯ ಆಗ್ಬೇಕು ಮನುಷ್ಯಾಗ. ಆ ರೀತಿ ಐತಿ. ನನ್ನ ದಯವಿಟ್ಟು ಒಂದು ಮನವಿ ಏನಂತಂದ್ರೆ, ಹಿಂದಿದ್ದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಇದ್ರೆ, ಈಗ ಅವ್ರು ಇಲ್ಲಿಂದ ಈ ಕ್ಷೇತ್ರದಿಂದ ಆರ್ಸಿ ಹೋಗ್ಯಾರ. ಖರೆ ಹೋದ್ರೆ ನಮ್ಮ ಕಾಲನಿಗೆ ಬಂದು ಒಂದು ಪರಿಸ್ಥಿತಿ ನೋಡ್ಬೇಕಾಗೈತಿ. ಬೆಳಗ್ಗೆ ಬಾ ಅಂತ ಹೇಳಿ ಅವ್ರಿಗೆ ನಾನು ನಿಜವಾಗ್ಲೂ ಮನವಿ ಮಾಡ್ಕೊತೀನಿ. ನಾ ಅವರಿಗೆ ಅವ್ರ ಮನೆ ಒಳಗೆ ಏನು ಶೌಚಾಲಯ ಅದಾವು, ಹಂಗೇನಾರ ಅವ್ರ ಮನೆ ಹೆಣ್ಮಕ್ಳು ಇಲ್ಲಿ ಬಂದು ಕುಂತಿದ್ರು ಅಂದ್ರೆ ಅವ್ರು ಏನು ಮಾಡ್ತಿದ್ರು ಅನ್ನುವಂಥ ಪರಿಸ್ಥಿತಿ ಅವ್ರಿಗೆ ಮನಗಣಬೇಕಾಗೈತಿ. ಇದನ್ನು ವಿಚಾರ ಮಾಡ್ಬೇಕು. ದೇಶದ ಅವ್ರಿಗೂ ಇರ್ತೈತಿ, ಕರ್ನಾಟಕದ ವಿಚಾರ ಇರ್ತೈತಿ. ಒಬ್ಬರದ ಅಂತ ಏನು ಅಲ್ಲಿದ ಎಲ್ಲ ಕಡೆ ಎಲ್ಲ ಊರು ಸಮಸ್ಯೆಗಳನ್ನು ಆಲಿಸ್ಬೇಕಾಗಿರ್ತೈತಿ ಮುಖ್ಯಮಂತ್ರಿ ಆದಂಥವ. ಆದ್ರೆ ನಮ್ಮಲ್ಲಿ ಇದು ಒಮ್ಮೆರ ಹಿಂದಿದ್ದ ಶಾಸಕ ಒಂದು ಸಲ ನಮ್ಮ ಊರಿಗೆ ಬರಲಿಲ್ಲ. ಮುನ್ಸಿಪಾಲ್ಟಿಗೆ ಹೋದ್ರೆ ಮುನ್ಸಿಪಾಲ್ಟಿಯಾಗ ಬೇದಾದ ಯಾರೂ ಇಲ್ಲ. ಮುನ್ಸಿಪಾಲ್ಟಿಯಾಗ ಕಸ ಹುಡ್ಕೊಂಡು ಬಿಟ್ರೆ ಯಾರೂ ಇರೋದೇ ಇಲ್ಲ. ಒಂದು ಉತ್ತರ ಕೇಳಿದ್ರೆ 200 ಕೊಡು ಅಂತನವ. ಬರದ ಸಹಿ ಹಾಕಿಸ್ಬೇಕಾದ್ರೆ 200 ಕೊಡು ಅಂತನ. ಗುತ್ತಿಗೆ ಆಧಾರ ನೌಕರಿದಾರ ಅದಾರ ಇಲ್ಲಿ ಅಷ್ಟರು. ಕಾಯಂ ನೌಕರದ ಅವ್ನು ಚೀಫ್ ಆಫೀಸರ್ ಒಬ್ಬನ ಚೀಫ್ ಆಫೀಸರ್. ಅದು ಹೊಸ್ದಾಗಿ ಹೆಂಗಂದು 2 ತಿಂಗಳಿಗೊಮ್ಮೆ ಬದಲಿ ಹಾಕನ ಚೀಫ್ ಆಫೀಸರ. ಯಾರನ್ನ ಕೇಳ್ಬೇಕು ನಾವು? ಕೇಳಕ್ಕೆ ಇಲ್ಲಿ ಏನು ಹಕ್ಕ ಉಳಿದಿಲ್ಲ. ಮತ ಏನು ಕೇಳಿ ಹೊಕ್ಕಾರ ನೋಡು. ಅವಾಗ ಇವರು ಹಂಗೆ ಮಾಡ್ತಾರೆ. ಅವ್ರ 500 ಕೋಟಿ ಹೆಂಡ 13 ವರ್ಷ ಆಯ್ತು ಇಲ್ಲಿ ವಾಸ ಮಾಡಕತ್ತಿ. ಇಲ್ಲಿ ಮೇನ್ ಶೌಚಾಲಯ ಪ್ರಾಬ್ಲಮ್ ಇರೋದು ರೀ. ಬೆಳಗ್ಗೆ ಹೋಗಬೇಕು, ರಾತ್ರಿ ಹೋಗ್ಬೇಕು ಹೆಣ್ಮಕ್ಳು ಶೌಚಾಲಯಕ್ಕೆ. ಆಗಲಿ ಆದರೆ ಹೋಗಕ್ಕೆ ಮಕ್ಕಳಿಗೆ ಆಗೋದು, ನಮಗೆ ಅದು ಮುಜುಗರ ಆಗುತ್ತೆ. ಅದ್ರ ಗಂಡು ಮಕ್ಕಳು ಹೆಣ್ಮಕ್ಳು ಒಂದೇ ಕಡೆ ಹೋಗ್ಬೇಕು. ಇಲ್ಲಿ ಸಣ್ಣ ಸಕ್ರಿ ಬೇರೆ ಬೇರೆ ಜಾಗ ಇಲ್ಲ. ಇದಕ್ಕಾಗಿ ಬೇರೆ ಊರಿಂದ ಬೀಗರದು ಬಂದ್ರೆ ಅವ್ರು ತೀರಾ ಮುಜುಗರ ಪಟ್ಕೋತಾರೆ, ಹೋಗೋಕ್ಕಾಗಲ್ಲ, ಒಲ್ಲೆಂತಾರೆ. ಅದಕ್ಕೆ ಹೀಗಾಗಿ ನಮ್ಮ ಮನೆಗೆ ಜಾಸ್ತಿ ಊರಿಂದ ಬರೋಕೆ ಸಹಿತ ಮಕ್ಕಳು ಎಲ್ಲೂ ವಯಸ್ಸರಾದ್ರು ಮುಜುಗರ ಪಟ್ಕೋತಾರೆ ಸರ್. ಅದಕ್ಕೆ ನಾವು ಸಿದ್ದರಾಮಯ್ಯವ್ರು ಕೇಳ್ಕೋದಂದ್ರೆ, ನಮ್ಮ ಸಾರ್ವಜನಿಕರಾಗಲಿ ವೈಯಕ್ತಿಕಾಗಲಿ ಶೌಚಾಲಯ ಮಾಡಿಕೊಡ್ಬೇಕಂತ. ಮತ್ತು ನಾವು ವೈಯಕ್ತಿಕ ಶೌಚಾಲಯ ಕಟ್ಕೋಬೇಕಂದ್ರೆ ಅವರು ಮುನ್ಸಿಪಾಲ್ಟಿಯಿಂದ 5,300 ಅಷ್ಟೇ ಅನುದಾನ ಕೊಡ್ತಾರೆ, ಜಾಸ್ತಿ ಕೊಡಲ್ಲ ರೀ. 5,300 ಏನೂ ಆಗಲ್ಲ. ಅದು ಕಮ್ಮಿ ಅಂದ್ರೆ ಒಂದು 15,000 20 ಸಾವಿರ ಕೊಟ್ಟರೆ ಪರವಾಗಿಲ್ಲ, ನಾವು ಅರ್ಧ ಹಾಕಿ ಕಟ್ಕೋಬಹುದು. ಇದೇ ಎಸ್, ಈ ಬಗ್ಗೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ತಳವಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಪ್ರತ್ಯಕ್ಷವಾಗಿ ಅಲ್ಲಿನ ಜನ ತಮ್ಮ ಆಗ್ತಾ ಇರುವಂಥ ಸೌಲಭ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಯಾರು ಕೂಡ ಅಂದರೆ ರಾಜಕಾರಣದ ವ್ಯವಸ್ಥೆ ಜೊತೆಗೆ ಅಧಿಕಾರಿ ವರ್ಗದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು, ಈ ಅವ್ಯವಸ್ಥೆಗೆ ಎಷ್ಟು ದಿನಗಳಿಂದ ಜನ ಅಲ್ಲಿ ಹೈರಾಣಾಗಿದ್ದಾರೆ ಅಂತ?
ಎಸ್ ಗುರುಪ್ರಸಾದ್ ಅಂತಂದ್ರೆ ಬಯಲು ಶೌಚಾಲಯ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಸರ್ಕಾರಗಳು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾವೆ. ಹಾಗಂತೇಳಿ ಅದಕ್ಕಾಗಿನೇ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇದುವರೆಗೆ ಬಯಲು ಶೌಚಾಲಯ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಂದ್ರೆ ಅದು ತಪ್ಪಾಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಈಗಾಗಲೇ ಒಂದು ಸಾಕ್ಷಿ ಅನ್ನುವಂತೆ ಏನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣ ಏನಿದೆ, ಈ ಕೆರೂರು ಪಟ್ಟಣದ ಕೋಟೇಶ್ವರ ಕಾಲೋನಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ವಾಸ ಮಾಡುವಂತದ್ದು, 500ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿರುವಂತದ್ದು. ಅವರಿಗೆ ಯಾವುದೇ ರೀತಿಯಂತಹ ಸಾರ್ವಜನಿಕ ಶೌಚಾಲಯಗಳು ವೈಯಕ್ತಿಕ ಶೌಚಾಲಯಗಳು ದೂರದ ಮಾತಾಯ್ತು. ಅಟ್ಲೀಸ್ಟ್ ಅವರಿಗೆ ಸಾರ್ವಜನಿಕ ಶೌಚಾಲಯಗಳು ಕೂಡ ಅಲ್ಲಿ ಇಲ್ಲದೆ ಇರುವಂತ ಸ್ಥಿತಿಯಿಂದಾಗಿ ಅವರು ಬಯಲು ಶೌಚಾಲಯವೇ ಅವರಿಗೆ ಗತಿ ಅನ್ನುವಂತಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂತಂದ್ರೆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಎಲ್ಲರೂ ಕೂಡ ಒಂದೇ ಕಡೆಗೆ ಹೋಗುವಂತ ವ್ಯವಸ್ಥೆ ಇದೆ. ಹಾಗಾಗಿ ಮಹಿಳೆಯರು ಸಾಕಷ್ಟು ಅಲ್ಲಿ ಈ ಒಂದು ಸ್ಥಿತಿಯಿಂದಾಗಿ ಮಹಿಳೆಯರು ಕೂಡ ಸಾಕಷ್ಟು ಮುಜುಗರಕ್ಕೆ ಈಡಾಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲವೂ ಕೂಡ ಪ್ರಮುಖ ಕಾರಣ ಅಂತಂದ್ರೆ ಇದು ಕೆರೂರು ಪಟ್ಟಣ ಅಂತಂದ್ರೆ ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಒಂದು ಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಆ ಕೆರೂರು ಪಟ್ಟಣದ ಏನು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡ ಇದ್ದಾರೆ. ಮಂಜುನಾಥ್ ಅಲ್ಲಿ ಮಾತನಾಡ್ತಾ ಒಬ್ರು ಸ್ಥಳೀಯರು ಹೇಳಿದ್ರು, ಹಿಂದಿದ್ದಂತಹ ಶಾಸಕರು ಅಂದ್ರೆ ಚಿಮ್ಮನಕಟ್ಟಿಯವರು ಕೂಡ ಯಾವುದೇ ಪ್ರಯೋಜನ ಇಲ್ಲದ ಹಾಗೆ ಇಲ್ಲಿ ಯಾವುದೇ ಸೌಲಭ್ಯಗಳನ್ನ ನೋಡ್ಕೊಂಡಿಲ್ಲ. ಅಧಿಕಾರಿಗಳನ್ನು ಕೇಳಿದ್ರೆ ಲಂಚ ಕೇಳ್ತಾರೆ, ಗುತ್ತಿಗೆ ಆಧಾರದ ನೌಕರರಿದ್ದಾರೆ, ಸೊ ಒಬ್ಬ ಪರ್ಮನೆಂಟ್ ಅಧಿಕಾರಿ ಇಲ್ಲ, ಅವನು ಕೂಡ 6 ತಿಂಗಳಿಗೆ ಚೇಂಜ್ ಆಗ್ತಾನೆ ಅಂತ. ಇಷ್ಟೆಲ್ಲ ಅವ್ಯವಸ್ಥೆಗಳಿದ್ರು ಕೂಡ ಯಾಕೆ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಎಸ್ ಗುರುಪ್ರಸಾದ್, ಈ ಸಮಸ್ಯೆಗಳ ಬಗ್ಗೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಮತ್ತು ಅಲ್ಲಿಯ ಶಾಸಕರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದ್ರೆ ಯಾವುದೂ ಕೂಡ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ಏನು ಪುರಸಭೆಯಲ್ಲಿದೆ, ಪಟ್ಟಣ ಪಂಚಾಯತಿ ಇದೆ, ಪಟ್ಟಣ ಪಂಚಾಯತಿಯಲ್ಲಿ ಆ ಸ್ಥಳೀಯರು ಹೇಳುವ ಪ್ರಕಾರ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಇಲ್ಲ. ಎಲ್ಲರೂ ಕೂಡ ಒಂದು ಗುತ್ತಿಗೆ ಆಧಾರದ ನೌಕರರಾಗಿದ್ದಾರೆ. ಆ ಮುಖ್ಯ ಏನು ಅಧಿಕಾರಿಗಳಿದ್ರೆ ಅವರು ಮಾತ್ರ ಅಲ್ಲಿ, ಅವರು ಕೂಡ 2 ತಿಂಗಳಿಗೆ 3 ತಿಂಗಳಿಗೆ ಬದಲಾವಣೆ ಆಗ್ತಾರೆ. ಹೀಗಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅಳಲನ್ನ ಅವರು ನಮ್ಮ ಬಳಿ ತೋಡ್ಕೊಂಡಿರುವಂತದ್ದು. ಈ ಬಗ್ಗೆ ಏನು ಸಿದ್ದರಾಮಯ್ಯನವರು ಬಾದಾಮಿಯಿಂದ ಆಯ್ಕೆ ಆದ ಬಳಿ ಕೂಡ ಅವರಿಗೆ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಸ್ಯೆಗಳ ಕುರಿತಾಗಿ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಏನಂತಂದ್ರೆ ಸಿದ್ದರಾಮಯ್ಯನವರು ಕೂಡ ಈಗ ಮತ್ತೆ 2ನೇ ಬಾರಿಗೆ ಬಾದಾಮಿ ಪ್ರವಾಸನ ಹಮ್ಮಿಕೊಂಡಿದ್ದಾರೆ. ಈ ನಾಳೆ ಏನು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಒಂದು KDP ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗಳನ್ನ ಅವರು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಆ ಒಂದು ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಪ್ರಮುಖವಾಗಿ ಏನು ಅಲ್ಲಿ ಸ್ಥಳೀಯರ ಆರೋಪ ಮಾಡಿರುವಂತೆ ಪ್ರತಿಯೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾರೆ, ಹಣವನ್ನ ಕೇಳ್ತಾರೆ ಅನ್ನೋಂಥದ್ದು ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಲಂಚದ ಲಂಚಕ್ಕೆ ಬೇಡಿಕೆ ಇಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಇದಕ್ಕೆ ತಡೆಗಟ್ಟುವಂತ ನಿಟ್ಟಿನಲ್ಲಿ ಯಾರು ಕೂಡ ಅವರಿಗೆ ಸ್ಪಂದನೆ ನೀಡ್ತಾ ಇಲ್ಲ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಬಾದಾಮಿ ಕ್ಷೇತ್ರದಲ್ಲಿ ಎಂತಹ ಹೀನಾಯ ಪರಿಸ್ಥಿತಿ ಇದೆ ಗ್ರಾಮಸ್ಥರಿಗೆ ಅನ್ನೋದನ್ನ ನೋಡ್ತಾ ಇದ್ದೀರಿ. TV1 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀರು ತರೋದಕ್ಕೆ 10 ಕಿಲೋಮೀಟರ್ ಆ ರೀತಿಯಾಗಿ ಒಂದು ಸೈಕಲ್ ಗಾಡಿಯನ್ನು ಮಾಡ್ಕೊಂಡು ಹೋಗಬೇಕು. ಇನ್ನು ಶೌಚಾಲಯಕ್ಕೆ ಮಹಿಳೆಯರು ಮತ್ತು ಮಕ್ಕಳು ಬೆಳಗ್ಗೆ ಮತ್ತು ಸಂಜೆವರೆಗೂ ಕೂಡ ಕಾಯಬೇಕು ಅಂತಂದರೆ ಇನ್ನೂ ಯಾವ ರೀತಿಯ ಬದಲಾವಣೆ ಆಗಬೇಕಾಗಿದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು. 5 ವರ್ಷದ ಸ್ಥಿರ ಸರ್ಕಾರ ಬಂದು ಹೋದರೂ ಕೂಡ ಬರೀ ಮಾತೇ ಆಯಿತು, ಮಾತಾಡೋದನ್ನೇ ದೊಡ್ಡಸ್ತಿಕೆ ಅಂತ ಅಂದ್ಕೊಂಡಿರುವಂಥ ರಾಜಕಾರಣಿಗಳು ಹಾಗೆ ಅಧಿಕಾರಿಗಳು. ಸೊ ಯಾವಾಗ ಇದನ್ನೆಲ್ಲ ಮುಕ್ತ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.